ಏನ್ ಕಳಕ ಆರಾಮಾಗಿ ಕುಂತ್ಕೊಬಿಟ್ಟಿದ್ಯೇನು? ಅಯ್ಯೋ ತಗಿಣೆ ಪರತಿ, ಆರಾಮಾಗಿ ಕುಂತ್ಕೊಳ್ಳೋದು ಅಂತ ಅಂದ್ರೇನು? ವಯಸ್ಸಾದ್ಮೇಲುವೆ ಇನ್ನುವೆ ಕೆಲಸ ಮಾಡಕ್ಕದರ್ಲೆ ನಮ್ ಕೈಲಿ? ಅಲ್ಲ ಕನಕ, ನೀನೇ ವಯಸ್ಸಾಗೋಯ್ತು ಅಂತಂದ್ರೆ ನಮ್ಮಂತವ್ರೆಲ್ಲವ ಏನಾಗ್ಬೇಕು ಅಂತವ? ಅಲ್ಲಕ್ಕನ ಮಗಳೇ, ಇಷ್ಟು ವಯಸ್ಸಾಗದೆ ನಮ್ಗೆ ನಿನ್ಗೆ ಕಣ್ಣು ಕಾಣಕ್ಕಿಲ್ವಾ? ಅಯ್ಯೋ ವಯಸ್ಸಾಗದೆ ಅಂತ ಅನ್ಕಂಡು ಗಣ್ಣು ಹೆಂಡ್ತಿನುವೆ ಈಗ್ಲುವೆ ಹೊಲದಲ್ಲಿ ಒಸಿಪಾಟಿಯ ದುಡ್ದಿರ ನೀವು. ನಿಮ್ಮಂಗೆ ನಾವು ಕೆಲಸ ಮಾಡಕ್ಕದದ ಹೇಳಿ? ಈ ವಯಸ್ಲಿ ಎಣ್ಣೆ ಪರೋತಿ ನಾವು ಕೆಲಸವ ಮಾಡದ ನೀನು ಕಂಡಿರೋದು? ವಯಸ್ಸಲ್ಲಿ ಇದ್ದಾಗ ಗಣ್ಣು ಹೆಂಡ್ತಿನುವೆ ರಟ್ಟೆ ಮುರಿದಿ ಕೆಲಸವ ಮಾಡ್ತಿದ್ದೋ ಹೊಲದಲ್ಲಿ, ನೀನು ನೋಡ್ಬೇಕಿತ್ತು. ನಾನು ಮದುವೆ ಆಗಿ ಬಂದಲ್ಲ ಈ ಊರಿಗೆ, ಆಗ ಈ ವಯ್ಯನ್ಗೆ ಹೊಲ ಗದ್ದೆ ಎಲ್ಲವ ಜಾಸ್ತಿ ಕೊಟ್ಟೈತಿಲ್ಲ ಕಲೆ ಪಾಲವ್. ಈ ಅಪ್ಪ ತಾನೆಯ ಅಪ್ಪನ್ ತಾವು ಪಾಲ ಕೇಳು ಅಂತ ಅನ್ಬಿಟ್ಟು ನಾನು ಹೇಳ್ತು ಅಂತಂದ್ರೆ ಬುಡ್ಲೆ ಕಳಿ. ಏನು ನಮ್ಗೆ ಸತ್ತಿರೋರ್ಗೆ ತೊಡ್ಕೊಂಡು ತಿನ್ನಕಾಯ್ತದೆ ಅಂತ ಅನ್ಕಂಡು ಕೂಲಿನಲ್ಲಿನೆಯ ಮಾಡಕ್ ಹೋಯ್ತಿತ್ತ ಹೊರ್ತು ಅವ್ರ ಅಪ್ಪನ್ ತಾವು ಆಸ್ತಿ ಪಾಸ್ತಿನೂ ಕೇಳ್ತಿತ್ತಿಲ್ಲ, ಏನು ಇತ್ತಿಲ್ಲ. ತಮ್ಮಂದ್ರು ಚೆನ್ನಾಗಿರ್ಲಿ, ನಮ್ಮ ಅಣ್ಣಯ್ಯ ಚೆನ್ನಾಗಿರ್ಲಿ ಅಂತ ಅನ್ಕಂಡು ಎಲ್ಲನೂ ಬಿಟ್ಕೊಟ್ಬಿಟ್ಟು ದಾನ ಮಾಡಿ ಕುಂತಿದ್ದ ಕಲೆ. ಈ ವೈನು ತಾನೇ ಮನೆಗಾಗಿ ಜೀವನಯ ತೇಕ ನಿಂತ್ಕೊಬಿಟ್ಟಿದ್ದಾಗ ನಾನು ಮದ್ವೆ ಆಗಿ ಬಂದೋಸೋದ್ರಲ್ಲಿ. ಕಳಕ, ನೀನು ಮದ್ವೆ ಆಗಿ ಹೊಸೋದ್ರಲ್ಲಿ ಹೆಂಗಿದ್ದೆ? ಅಲ್ಲ, ಆ ಊರಿಂದವ ಈ ಕಾಡಳ್ಳಿಗೆ ಮದ್ವೆಯಾಗಿ ಬಂದಿದ್ಯಲ್ಲಕ್ಕ ನೀನು? ಅಯ್ಯೋ ಹ್ಞೂ ಕಣ್ಣೆ ಪಂಚಿ, ಎಲ್ಲರೂ ಆಗ ಹಂಗೆಯ ಅನ್ನೋರು. ಏನು ಅಂತ ದೊಡ್ಡ ಊರಿಂದವ ಇಂಥ ಕಾಡಳ್ಳಿಗೆ ಎಣ್ಣೆ ಕೊಟ್ಟವನಲ್ಲ, ಇವ್ರ ಅಪ್ಪನ್ಗೇನು ಮಕ್ಕದ ಮೇಲೆ ಕಣ್ಣಿದ್ದದೋ ಇಲ್ವೋ ಅಂತ ಅನ್ಕಂಡಿ. ನಾನು ಮದ್ವೆ ಆಗಿ ಬಂದಲ್ಲ ಈ ಊರ್ಗೆ, ಏನು ಊರಿನ ಗಂಡಸ್ರೆಲ್ಲವ ಕಣ್ಣ ಮುಚ್ಚದಂಗೆ ಮಿಟ ಮಿಟ ಅಂತವ ನನ್ನಯ್ಯ ನೋಡೋರು ಕಲೆ. ಅಷ್ಟ್ ಚೆನ್ನಾಗಿದೆ ನನಗ. ಅಲಕನ್ ಕಾಳಕ, ಅಷ್ಟ್ ಚೆನ್ನಾಗಿದ್ದವಳು ಈ ವಯ್ಯನ ನೋಡಿ ಅದ್ ಹೆಂಗ್ ಮದ್ವೆ ಅದೇ ಅಂತವ. ಕೈ ಆಗನ್ ಕಾಲದಲ್ಲೆಲ್ಲವ ಏನು ಮಕ ಮುಸುಡಿ ಎಲ್ಲನೂ ನೋಡ್ಕಂಡು ಮೆಚ್ಕಂಡು ಮದ್ವೆಗ ಕಾಯ್ತಿತ್ಲೆ. ನಮ್ಮ ಅಪ್ಪ ಬಂದು ಗಂಡ ನೋಡ್ಕೊ ಬಂದಿದ್ದ, ಅದನ್ನ ಕರ್ಕ ಬಂದ್ಬಿಟ್ಟು ಹಿಂಗೆ ಮದ್ವೆ ಆಗು ಅಂತ ಅನ್ಬಿಟ್ಟು ಹೇಳ್ದ ಅಂತವ ಮದ್ವೆ ಆಗ್ಬಿಟ್ಟೆ ಕಲಿಯಾಗವ್. ಇವ್ರ ಮನೆಯವ್ರೇನು ಎಲ್ಲನೂ ದಿಟ ಹೇಳ್ಬಿಟ್ಟೆ ನನ್ನ ಮದುವೆ ಮಾಡ್ಕೊಂಡ್ರ. ಇವ್ರ ಅಣ್ಣ ಎಲೆಕ್ಷನ್ಲಿ ನಿಂತಿದ್ನಂತೆ, ಎಲೆಕ್ಷನ್ಲಿ ನಿಂತಿ ಸೋತೋಗ್ಬಿಟ್ನಂತೆ. ಅವನೆಯ ಊರ್ ಚೇರ್ಮನ್ಕೆ ಮಗ, ಊರ್ ಚೇರ್ಮನ್ಕೆ ಅವನು ಅಂತ ಅನ್ಕಂಡು ಊರೆಲ್ಲವ ಕೊಂಡಾಡ್ಕಂಡು ಇವ್ರ ಮನೆತನವ ಕರಿತಿತ್ತು ಅಂತ ಅನ್ಬಿಟ್ಟು ನಮ್ಮಪ್ಪ ಯಾಮಾರ್ಬಿಟ್ಟೆ ಕಲೆ. ಅಲ್ದೆಯ ನನ್ಗೆ ಮದುವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದು ಇವ್ರ ಅಣ್ಣಂಗ ಹೊರ್ತು ಈ ಮನ್ಸನ್ಗಲ್ಲ. ಏನು ಇವ್ರ ಅಣ್ಣನ ಮದುವೆ ಆಗ್ಬೇಕಾದವಳು ನೀನು ಈ ವೈನ್ಯಾಕ ಮದ್ವೆ ಅದೇ? ಅಯ್ಯೋ ಅದು ಒಂದು ದೊಡ್ಡ ಕತೆ ಆಯ್ತು ಕಲೇ. ಅಯ್ಯೋ ನನ್ನ ಮಗಳ ಮದುವೆ ಮಾಡ್ತಾವನಿ ಕಣ್ರಪ್ಪ ಅಂತವ, ಏನು ಸಿರಿ ಸಂಪತ್ನೆಯ ಭೂಮಿ ಕಿಳಿಸ್ದಂಗೆ ನಮ್ಮಪ್ಪ ಊರ್ ತುಂಬವ ಚಪ್ರ ಹಾಕಿಸ್ಕಂಡು ಗಂಡ ಕರ್ಕ ಬರ್ತಾರೆ ಅನ್ಕಂಡು ಅಲ್ಲಿ ಕಾಯ್ಕೊಂಡು ನಿಂತಿತ್ತು ಅಂದ್ರೆ ಇವ್ರ ಅಣ್ಣ ಬೋಸುಡಿ ನನ್ನ ಮಗ ನನ್ನ ಮದುವೆ ಆಗದ ಬಿಟ್ಬಿಟ್ಟು ಆ ಬೋಳಕ ಅವಳಲ್ಲ ಅವಳನ್ನ ಕಟ್ಕಂಡು ಮದುವೆ ಹಿಂದಿನ ದಿನನೇ ಕರ್ಕ ಬಂದ್ಬಿಟ್ಟಿದ್ನಂತೆ ಕಲೇ. ಆಗ ನಾವೇ ರಾತ್ರಿ ಎಲ್ಲ ಕಾಯ್ತಾ ಇವಿ. ಏನು 10 ಗಂಟೆ ಆದ್ರೂ ಗಂಡನ ಕಡೆದು ಸುಳುವೇ ಇಲ್ಲ, 12 ಗಂಟೆ ಆದ್ರೂ ಸುಳುವೇ ಇಲ್ಲ. ಆಗ ಇದು ಯಾಕೆ ಹಿಂಗ ಆಗಿದ್ದದು? ಗಂಡನ ಮನೆಯವ್ರು ಏನು ಸದ್ದು ಸಂಪತ್ನು ಕೊಡ್ದಂಗೆ ಯಾಕೆ ಹಿಂಗ್ ಮಾಡಿದ್ರು ಅಂತ ಅನ್ಕಂಡು ನಮ್ಮ ಅಪ್ಪ ನೋಡ್ತು ಅಂತ ಅಂದ್ರೆ ಅಲ್ಲಿ ಆಳ ಕಳಿಸ್ತೋ ಊರಿಂದವ. ಇಲ್ಲಿ ಬಂದು ಕೇಳ್ತು ಸುದ್ದಿ ಅಂತ ಅಂದ್ರೆ ಏನು ಎದೆ ಬಡ್ಕೊಳಂಗೆ ಆಗೋಯ್ತು ಕಲೆ. ಆಗ ನಮ್ಮಪ್ಪ ಅಂತುವೇ ಕೋಪನೆ ಮಾಡ್ಕಂಡು ಮಚ್ನೆ ತಕೊಂಡಿ ನಿಂತ್ಕೊಬಿಟ್ಟಿದ್ದ. ಬೋಸುಡಿಗಳ ಪಕ್ಕದೂರು ಅವರು ಅಂತ ಅನ್ಬಿಟ್ಟು ನನ್ನ ಮಗಳ ಮದುವೆ ಮಾಡ್ಕೊಡೋದ ಅಂತ ಅನ್ಕೊಂಡ್ರೆ ಈ ಪಾಟಿಯ ಮೋಸವ ಮಾಡಕ್ ನಿಂತಿದ್ದೀರಲ್ಲ ಅಂತ ಅನ್ಬಿಟ್ಟು ಊರಿಗೆ ಕಡಿತೀನಿ ಅಂತ ಅನ್ಕಂಡು ನಮ್ಮಪ್ಪ ಏನು ಮಚ್ನೆ ಹಿಡ್ಕಂಡು ಓಡಾಡ್ತಿದ್ದ. ನಮ್ಮ ಅಪ್ಪ ಹಂಗ ಆಡ್ತಿದ್ದಿದ್ ಸುದ್ದಿ ಊರಿನ ಯಜಮಾನ್ರುಗಳಿಗೆ ಗೊತ್ತಾಗಿ ಏನು ಊರಿಂದವ ದಂಡಗ್ ದಂಡೆ ಬಂದು ನಮ್ಮ ಅಪ್ಪನ ಕಾಲ್ಗೆ ಬಿದ್ಬಿಡದ. ನಿಮ್ ತಮ್ಮಯ್ಯ ಅಂತೀವಿ, ಅವನಂಗೆ ಆ ಕೆಲಸ ಮಾಡ್ತಾನೆ ಅಂತವ ಗೊತ್ತಿತ್ತಿಲ್ಲ. ಅವ್ನ ತಮ್ಮ ಒಬ್ಬವನೇ ನೋಡಕ್ ತುಂಬಾ ಚೆನ್ನಾಗವನೆ ಅಂತ ಅನ್ಕಂಡು ಹೇಳ್ಬಿಟ್ಟು ಇವನ್ನ ಕರ್ಕೊಂಡ್ ಬಂದು ನನ್ಗೆ ಗಂಟ ಹಾಕಿದ್ರು. ನಾನ್ ತಾನೆಯ ನಮ್ಮ ಅಪ್ಪನ ಮತ ಮೀರಕೈತಿತ್ಲೆ, ಅದಕ್ಕೆ ಈ ಮನ್ಸನ್ನ ಕಟ್ಕಂಡು ಆಮೇಕಿಂತವ ಮಕವ ನೋಡ್ತೀನಿ. ಏನು ಒಳ್ಳೆ ಹಳ್ಳೆಣ್ಣೆ ಕುಡ್ದವನ್ ಮಕ ಇದ್ದಂಗ ಅದೇ. ನಾನಂತವೇ ನನ್ನ ಮದುವೆ ನೆನೆಸ್ಕಂಡು ತಿಂಗ್ಳನ್ಗಟ್ಲೆ ಒಸಿ ಕಣ್ಣೀರ್ ಹಾಕ್ಲಿಲ್ಲ ಕಲೆ. ಇಲ್ಲಿಗೆ ಬಂದ್ಮೇಲುವೆ ಹತ್ತಿ ಹತ್ತಿ ಸೊರ್ಗೆ ಹೋಗಿದ್ದೆ ನಾನು. ಗಂಡಂಗಾರು ಆಗ್ಲಿ ದೊಡ್ಡ ಮನೆ ಸೊಸೆ ಆಗವನಲ್ಲ, ಹೆಂಗೊತ್ತಗೆ ಬಾಳಾಡ್ಕಂಡು ಹೋಗಕ್ ಆಯ್ತದೆ ಅಂತ ಅನ್ಕಂಡು ನಾನುವೇ ಬಂದೆ ಇಲ್ಲಿಗೆ. ಬಂದು ನೋಡ್ತು ಅಂತಂದ್ರೆ ಈ ಅಪ್ಪ ಈ ಮನೇಲಿ ಜೀತ ಮಾಡ್ಕೊಂಡು ಬಿದ್ದವನೇ. ಇವ್ರ ಅಣ್ಣ ನೋಡಿದ್ರೆ ಹೆಂಗೋ ಎಲೆಕ್ಷನ್ಗೆಲ್ಲವ ನಿಂತ್ಕಂಡು ಹೆಸರುವಾಸಿ ಆಗವನೆ. ಇವ್ರ ತಮ್ಮ ನೋಡಿದ್ರೆ ಪೇಟೆಲಿ ಕೆಲ್ಸದಲ್ಲವನೆ. ಈ ಅಪ್ಪ ಮನೆಯಲ್ಲಿ ಹೊಲ ಗದ್ದೆ ನೋಡ್ಕೊಂಡು ಜೀತ ಮಾಡ್ಕೊಂಡು ಬಿದ್ದವನೆ. ಕೊನೆಗೆ 16 ಕೊಟ್ರುಲೆ, ಅದನ್ನು ಎಲ್ಲನೂ ಅಣ್ಣ ತಮ್ಮನುವೆ ಪಾಲ ಹಂಚ್ಕಂಡು ನನ್ನ ಮಗನ್ಗೆ ಇಷ್ಟ ಅಗ್ಲವ ಜಾಗವ ಬಿಟ್ರು. ಆಗಂತವೇ ನಾನು ಇಡೀ ಸಾಪ ಹಾಕೊಂಡು ಊರು ತುಂಬವ ಓಡಾಡ್ಬಿಟ್ಟೆ ಕಂಡ್ರುಲೆ. ಆಗನೇ ಇಲ್ಲ ತಡ್ಕೊಳಕ್ಕೆ. ಆಮೇಕಿಂದವ ಇನ್ನೇನ ಮಾಡೋದು ಅಂತ ಅನ್ಕಂಡು ಕಂಡೋರ್ ಹೊಲಕ್ಕೆ ಚೀತಕ್ಕೆಲ್ಲವ ಹೋಗಿ ನಾನುವೇ ಕೂಲಿನಾಲಿಯ ಮಾಡಿ ಹೆಂಗೋ ಈ ಪಟಿಯ ಬೆಳೆಸಿರೋದು ಮನೆಯ. ಲೈ ಸುಮ್ನೆ ಕುಂತ್ಕಲಿ, ನನ್ನ ತಮ್ಮನುವೆ ನಮ್ಮ ಅಣ್ಣನುವೆ ಯಾಕ್ಲೆ ಹಿಂಗಂದಿ?
ನೀನು ಮೂದೇವಿ ಬೈಲಿ ಇಟ್ಟಾಕ ಕುಂತ್ಕೋ. ಏನೋ ಸಂಪಾದನೆ ಮಾಡಿ ಗಂಟ ಮಾಡಿ ಇಟ್ಟೇವನಿ ಅಂತ ಅಂದ್ಕಂಡು ಮದ್ವೆ ಆಗಿ ಕರ್ಕ ಬಂದಲ್ಲಪ್ಪ, ಅದಕ್ಕೆ ಮಾತಾಡಕ್ ಬಂದಿಯ ಇವತ್ತು? ಅಲ್ಲ ಕನ್ಲೆ ಪಾರ್ವತಿ, ನೀನೆಯ ಎಳ್ಳೆ ನಮ್ಮಪ್ಪ ನನ್ಗೆ ತುಪ್ಪ ತಂದಲೆಯ ಕೈಯ ತೊಳಸ್ತಿದ್ದ, ಹಂಗೆ ಮಗಳ ಸಾಕ್ಬಿಟ್ಟಿ ಇಂಥವನ್ಗೆ ಕೊಟ್ಬಿಟ್ಟಿ ಇಲ್ಲ ಬಂದು ನನ್ಗೆ ರಾಗಿ ಮುದ್ದೆ ತಿನ್ಬೇಕು ಅಂದ್ರೆ ಏನು ಕಣ್ಣಲ್ಲಿ ರಕ್ತನೇ ಬಂದಂಗ ಆಯ್ತಿತ್ತು ಕಲೆ. ಇನ್ನು ಮನೆಯಿಂದಲಯ್ಯ ಈಚೆಗೆ ಕಾಲಾಕ್ತಂಗೆ ಇದ್ದಿದ್ ಮಗಳು ನಾನು ಈ ಊರು ಬಂದು ಕಂಡೋರಲ್ದಲ್ಲೆಲ್ಲವ ಕೂಲಿನಲ್ಲಿಯ ಮಾಡಕ್ಕೆ ಹೋದಾಗ ನಂಗೆ ಮಕ್ಕನೇ ಇತ್ತಿಲ್ಲ, ಕೆರೆಗೋ ಬಾವಿಗೋ ಹಾರಿ ಎತ್ಲಗೆ ಸತ್ತೋಗ್ಬಿಡೋದ ಅಂತ ಅನ್ನಷ್ಟು ಆಗೋಗಿದೆ ನಾನು. ಥೋ ಬುಡ್ಲ, ಈಗ ಹಳೆದ್ನೆಲ್ಲನೂ ನೆನೆಸ್ಕೊಂಡು ಯಾಕೆ ಹಿಂಗ್ ಕಣ್ಣೀರಾಕಿ? ಈಗ ಚೆನ್ನಾಗಿಲ್ವ ನಾವು? ಅಯ್ಯೋ ನೀನ್ ಚಂದಕ್ಕೆ ಇಷ್ಟ ಹಾಕಕತ್ತೆ ಕೂತ್ಕೋ. ಏನು ನನ್ನ ಸುಖದಲ್ಲೆಯ ಬೆಳೆಸ್ಬಿಟ್ಟ ನೀನು, ಮದುವೆಯ ಮಾಡ್ಕ ಬಂದಿ ಕೊಡ್ಬರದ್ ಕೊಲೆ ಎಲ್ಲನೂ ಕೊಟ್ಟಕ್ಕಲೇ. ಅದ್ರಲ್ಲಿ ಬೇರೆಯ ಕುಡಿಯೋದ್ನುವೇ ಕಲ್ತ್ಕೊಬಿಟ್ಟಿದ್ದ ಈ ಮನ್ಸ. ಕುಡ್ದಿ ಅಲ್ಲಿ ಬೀಳೋದು ಇಲ್ಲಿ ಬೀಳೋದು. ನನ್ಗೆ ಯಾರು ಬಂದವಲೆ ಕಾಳಿ ನಿನ್ ಗಂಡ ಆ ಬೀದಿಲ್ ಬಿದ್ದವನೆ ಈ ಬೀದಿಲ್ ಬಿದ್ದವನೆ ಅಂದ್ರೆ ನಾನು ಐಕ್ಳ ಕಟ್ಕೊಂಡು ಓಡೋಗಿ ವೈನ ಎಳ್ಕೊಂಡ್ ಬಂದು ಮನೇಲಿ ಮನ್ಗಿಸ್ಬೇಕಿತ್ತು ಕಲೆ. ಥು, ಈ ಬೇವರ್ಸಿ ಮುಂಡೆ ಮಕ್ಳು ಕುಡಿಯೋದ ಕಲ್ತ್ಕೊಬಿಡ್ತು ಅಂತ ಅಂದ್ರೆ ಹಿಂಗೆ ಕಣಕೋ ಹೆಂಗಸ್ರಿಗೆ ಗೋಳ ತುಸ್ಬಿಡ್ತಾರೆ. ನಿಮ್ಮ ಮಟ್ಟಿಲಿ ಒಬ್ಬನ ಇಟ್ಕೊಂಡಿದ್ಯಲ್ಲವ ಎಣ್ಣೆ ಗಾಡಿಯ? ಕಣಕ, ನಮ್ಮವನುವೆ ನನ್ನ ಹೆಂಗೋ ಕೂಲಿನಲ್ಲಿ ಮಾಡಿ ಚೆನ್ನಾಗೇ ಸಾಕೊಂಡಿದ್ಲು. ಈ ಊರವು ಬಂದು ಎಣ್ಣೆ ಕೇಳ್ದು ಅಂತ ಅನ್ಬಿಟ್ಟು ನಮ್ಮವ್ವ ಏನೋ ಅಂಚಂದದು ಊರಲ್ವಾ ಅಂತ ಅನ್ಕೊಂಡು ಮದುವೆ ಮಾಡ್ಕೊಟ್ಲ. ಏನೋ ತಕೋ ಪ್ರಸ್ತುತ ದಿನನೇ ಕುಡ್ಕೊಂಡು ಬಂದು ವಾಲಾಡ್ ಹಾಕ್ಬಿಟ್ಟಿದ್ದ ನನ್ನ ಗಂಡ. ನನ್ಗಂತುವೇ ನಮ್ಮೂರ್ಲಿ ತಲೆನೇ ಎತ್ತಕ್ಕಾಯ್ತಿದ್ದಿಲ್ಲ, ಅಷ್ಟು ಇಡೀ ನಾಚಿಕೆ ಆದಂಗೆ ಆಗೋಗಿತ್ತು ಕಣಕೋ. ಈ ಒಯ್ಯ ಕುಡ್ಕೊಂಡು ಬಂದು ನನ್ನ ಗಂಡ ಹಂಗೆ ವಾಲಾಡ್ತಿದ್ರೆ. ಬೇವರ್ಸಿ ಮುಂಡೆ ಮಕ್ಕಳು ಕುಡಿಯೋದ ಕಲ್ತ್ಕೊಂಡು ಹೆಣ್ಣೈಕ್ಳುಗಳಿಗೆ ಒಸಿಯ ಒಟ್ಟುರ್ಸಾರ. ನಾನುವೇ ಆಗಿನ ಕಾಲದಲ್ಲಿ ಏನು ಒಸಿ ಕಷ್ಟಪಟ್ಟಿದ್ದನ, ಆ ಪಾಟಿ ಕಷ್ಟಪಟ್ಟು ಒಂದಿಷ್ಟು ಅಗ್ಲ ಜಾಗ ತಕೊಂಡು ಮನೆ ಕಟ್ತೆ. ಆಮೇಕಿಂದವ ಎಲ್ಲೆಲ್ಲ ಕೂಲಿನಲ್ಲಿ ಮಾಡಿ ದುಡ್ಡು ಕಾಸೆಲ್ಲನೂ ಕೂಡಾಕಂಡು ಸಂಘ ಗಿಂಗಕ್ಕೆಲ್ಲವ ಸೇರ್ಕೊಂಡು ಒಂದಿಷ್ಟು ಅಗ್ಲ ಹೊಲ ಇಲ್ಲವ ಸಂಪಾದನೆ ಮಾಡ್ದೆ ಕಲೆ. ಗಂಡು ಮಕ್ಳನ್ನೂ ಈಗ ಬೆಳ್ಸವನಿ. ಹೆಂಗೋ ಬುಡಕ್ಕ ಆತಗೆ ಹಿಂಗೆ ಕಷ್ಟಪಟ್ಟಿದ್ದಕ್ಕೂ ಜೀವನ ಒಂದು ಸಾರ್ಥಕ ಅನ್ನಂಗೆ ಒಂದು ಮನೆ ಕಟ್ಟಿದಿ, ಒಂದಿಷ್ಟು ಅಗ್ಲ ಜಾಗ ಎಲ್ಲನೂ ತಕೊಂಡವನಿ ಅಂತ ಹೇಳ್ತೀಯಲ್ಲ. ಹೆಂಗೋ ಲಕ್ಷ್ಮೀ ದೇವಿ ಹಂಗೆ ನನ್ನ ಹೆಂಡತಿ ಎಲ್ಲನೂ ಮಾಡಿದ್ಲು ಕಣವ, ಯಾವ ಬಾಯಲ್ಲಿ ಮಾಡಿಲ್ಲ ಅಂತ ಅನ್ಬಿಟ್ಟು ಹೇಳನೆ. ಆದ್ರೆ ನನ್ನ ಮಕ್ಕಳು ಚಂದಗದ ಬುದ್ಧಿಯ ಕಲೀಲಿಲ್ಲ. ಯಾಕೆ ಏನಾಯ್ತು? ಇಬ್ರು ನೋಡಿದ್ರೆ ಗಂಡ್ಮಕ್ಳು ಕೆಲ್ಸದಲ್ಲವ್ರೆ, ಅಂತವ್ರ ಮಕ್ಳ ಎತ್ತುಬಿಟ್ಟಿ ನೀವು ಅಂಚಂದುಳಿಯವ ಹಿಂಗ ಅಂತಿರಲ್ಲ. ಅಯ್ಯೋ ಅಂಚಂದುಳಿ ಮಕ್ಳ ಎತ್ತೋ ಎರಡುವೆ ಹೆಂಗೋ ಓದ್ಬಿಟ್ಟಿ ಕೆಲ್ಸಕ್ಕೆ ಸೇರ್ಕೊಂಡವು. ಏನ್ ನಮ್ಮನ್ ಸಾಕ್ತಿದವ, ಹೋಗಿ ಹೆಂಡ್ತಿರ್ ಕಟ್ಕೊಂಡು ಪ್ಯಾಟಲ್ ಸೇರ್ಕೊಂಡವೆ. ಅಯ್ಯೋ ಸುಮ್ಕಿರಿ ಅತ್ತಗೆ, ಹೆಂಗೋ ಅಲ್ಲಾರುವೆ ಅವರು ಚೆನ್ನಾಗಿ ಬಾಳ್ತಾವಲ್ಲ. ಅಪ್ಪಿ ತಪ್ಪಿ ನನ್ನ ಐಕ್ಳೇನರುವೆ ಹಾಳಾಗ್ಬಿಟ್ಟಿದ್ರೆ ಜನಗಳು ಅದನ್ನೇ ಕಾಯ್ಕೊಂಡಿದ್ರು ಕಣ್ಲೆ ಪಾರ್ವತಿ, ಅದನ್ನು ಮಾತಾಡಕ್ಕೆ ಅಂತ ಅನ್ಕಂಡಿ ಸಾಕಲ್ಲ ಇವ್ರ ಮನೆಯವರಯ್ಯ ಆಡ್ಕಂಡಿ ಸಾಯಕ್ಕೆ. ಅದುವೇ ನಿಜನೇ ಕಣ್ ಹೇಳಕ್ಕ. ಯಾರುವೆ ಚೆನ್ನಾಗಿ ಬದುಕ್ತು ಅಂತಂದ್ರೆ ಕರಬ್ಕತ್ತಾರೆ ಜನ, ಹಂಗೆಯ ಐಕ್ಳು ಮಕ್ಳು ಯಾರುವೆ ಹಾಳಾಯ್ತು ಅಂತಂದ್ರೆ ನೋಡಿ ಹಾಲು ಕುಡ್ದಂಗೆ ಖುಷಿ ಪಡ್ತಾರೆ ಕಣಾಕು. ಹೆಂಗೋ ಅತ್ಲಾಗೆ ನನ್ನ ಐಕ್ಳರುವೆ ಚೆನ್ನಾಗಿ ಬದುಕ್ತಾವಲ್ಲ, ನಮ್ಮನ್ನ ನೋಡ್ಕೊಳ್ಳಿಲ್ಲ ಅಂತಂದ್ರುವೆ ಪರವಾಗಿಲ್ಲ ಕಲೆ ಪಾರ್ವತಿ. ನಾನುವೇ ಇರೋವರೆಗೆ ಹೆಂಗೋ ಈ ವೈನ್ಗೆ ಇಟ್ಟಾಕಂಡು ಸಾಯ್ತೀನಿ. ಅಯ್ಯೋ ಬುಡಕತ್ಲಾಗಿ ಹೆಂಗೋ ಗಂಡ ಹೆಂಡತಿ ಇಲ್ಲಿವರೆಗೂ ಇಷ್ಟು ಚೆನ್ನಾಗಿ ಬದುಕಿದಿರಲ್ಲ, ಅದಕ್ಕೆ ಖುಷಿ ಆಯ್ತದೆ ನಿಮ್ಮಿಬ್ರು ಜೋಡಿಯ ನೋಡಕ್ಕೆ. ಕನ್ಲೆ ನಾನೇನಾರು ಇಲ್ಲ ಅಂತಂದಿದ್ರೆ ಈ ವೈನ ಹಾಳು ಮಾಡಿ ಇಟ್ಬಿಟ್ಟಿರೋರು ಇವ್ರ ಮನೆಯವರು. ಕಳಕವು ಸುಮ್ಮನ್ ಕೂತ್ಕೋ. ಹೆಂಗ್ಸು ಹಿಂಗೆ ಕಷ್ಟಪಟ್ಟು ದುಡೀತು ಅಂತ ಅಂದ್ರೆ ಮನೆ ಉದ್ಧಾರ ಆಯ್ತದೆ. ನೂರಕ್ಕೊಂದು ಮಾತಾಡ್ದೆ ಕಲೆ ಮಂಚಿ ನೀನುವೆ. ಹಂಗೆ ಹೆಂಗಸರು ಮನೇಲಿ ಕಷ್ಟಪಟ್ಟು ದುಡ್ಕೊಂಡು ಗಂಡನ ಹದ್ಬಸ್ತಲ್ಲಿ ಇಟ್ಕೊಂಡಿತ್ತು ಅಂತ ಅಂದ್ರೆ ಮನೆ ಎಲ್ಲವ ಉದ್ಧಾರ ಆಯ್ತದೆ. ವೀಕ್ಷಕ್ರೆ ನೋಡಿದ್ರಲ್ಲ ನಮ್ಮ ಕಾಳಕ್ಕನ ಕಷ್ಟವ ಹೆಂಗಿದ್ದದು ಅಂತ ಅಂದ್ಬಿಟ್ಟು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಅನ್ಕೊಂಡು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಜಾಸ್ತಿ ಎಲ್ಲ ಕತೆಗಳ ನೋಡ್ರಪ್ಪ.